ಎನ್ವಿರಾನ್ಮೆಂಟಲ್ ಏನಿದೆಯಲ್ಲ ಅದು ಯು ಪಿ ಎಸ್ ಸಿ ಪ್ರಿಲಿಮ್ಸು ಮತ್ತು ಮೇನ್ಸಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಏನೇನು ಓದಬೇಕಂತಂದರೆ ಎನ್ವಿರಾನ್ಮೆಂಟಲ್ಲಿ ಕ್ಲಾಸ್ 6 ಆ್ಯಂಡ್ 12 ಏನಿದೆಯಲ್ಲ ಅದನ್ನು ಓದಿ. ಯಾಕಂದರೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಸಿಕ್ಸ್ ಕಾನ್ಸೆಪ್ಟ್ಸ್ಗಳಿದ್ದಾವೆ ಎನ್ ಸಿ ಆರ್ ಟಿನಲ್ಲಿ, ಅದನ್ನು ಓದಿ. ಅದ್ರ ಜೊತೆಗೆ ನೀವು ಏನಂತಂದರೆ ಎನ್ವಿರಾನ್ಮೆಂಟು ಪ್ರಿಲಿಮ್ಸು ಮತ್ತು ಮೇನ್ಸಿಗೆ ಇಂಪಾರ್ಟೆಂಟು. ಶಂಕರ್ ಐ ಎಸ್ ಬುಕ್ ಇದೆಯಲ್ಲ ಅದು ಹೈಲಿ ರಿಕಮೆಂಡೆಡು. ಅದು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಅದನ್ನೇ ಓದ್ತಾರೆ. ಅದು ಓದಿ ಚೆನ್ನಾಗಿದೆ. ಇನ್ನೊಂದು PMFದವ್ರದ್ದಿದೆ, ಅದು ಬೇಕಾದರೆ ಅದು ಓದಿ. ಬಟ್ ಶಂಕರ್ ಐ ಎಸ್ ಈಸ್ ಗುಡ್ ಬುಕ್ ಫಾರ್ ಎನ್ವಿರಾನ್ಮೆಂಟ್. ಆ್ಯಂಡ್ ಅದರ ಜೊತೆಗೆ ಇದು ಎನ್ವಿರಾನ್ಮೆಂಟು ನಮಗೆ ಏನಂತಂದರೆ GS ಪೇಪರ್ 3ನಲ್ಲಿ ಬರುತ್ತೆ ಮೇನ್ಸ್ನಲ್ಲಿ. ಪ್ರಿಲಿಮ್ಸಿಗೆ ಇಂಪಾರ್ಟೆಂಟು, ಮೇನ್ಸಿಗೆ ಇಂಪಾರ್ಟೆಂಟು. ಆಮೇಲೆ PIB ಇದೆಯಲ್ಲ, PIBನಲ್ಲಿ ಡೌನ್ ಟು ಅರ್ತು ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್ ಏನಿರುತ್ತೆ ಅಲ್ಲ ಅದು ಓದಿ. ಇದು ಎನ್ವಿರಾನ್ಮೆಂಟ್ ಅಂದರೆ ಜಿಯೋಗ್ರಫಿ ಥರನೇ ಇರುತ್ತೆ. ಜಿಯೋಗ್ರಫಿ ಕಾನ್ಸೆಪ್ಟು ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟು ಸೇಮ್ ಒಂದು ರಿಲೇಟೆಡ್ ಅವು. ಈ ಜಿಯೋಗ್ರಫಿ ಓದಿದ್ರೆ ಸ್ವಲ್ಪ ಎನ್ವಿರಾನ್ಮೆಂಟ್ ಕವರ್ ಆಗುತ್ತೆ, ಎನ್ವಿರಾನ್ಮೆಂಟಲ್ಲಿ ಜಿಯೋಗ್ರಫಿ ಇದು ಇರುತ್ತೆ. ಎರಡು ಒಂದು ಕಂಪೇರ್ ಆಗಿ ಒಂದು ರಿಲೇಟೆಡ್ ಆಗಿ ಓದ್ಕೊಂಡ್ಬಿಟ್ರೆ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ನ್ಯೂಸ್ ಏನಿರುತ್ತೆ ಅಲ್ಲ, ಫ್ಲಡ್ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು, ಅಥವಾ ಈ ಥರ ಯಾವುದಾದ್ರೂ ಒಂದು ಬಯೋಸ್ಫಿಯರ್ ರಿಸರ್ವ್ ಆಗಿರ್ಬೋದು, ಬೌನ್ ಕನ್ವೆನ್ಷನ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಅದು ವೆಬ್ಸೈಟ್ ಓದಿ. ಡೌನ್ ಟು ಅರ್ತ್ ಮ್ಯಾಗ್ಝಿನ್ಸ್ ಇದೆಯಲ್ಲ ಅದು ಓದಿ. PIB ನ್ಯೂಸ್ ಪೇಪರು, ಇದರಲ್ಲಿ ಏನಾದರೂ ರಿಲೇಟೆಡ್ ಇಶ್ಯೂಸು ಅಥವಾ ಏನಾದರೂ ಬಯೋಸ್ಫಿಯರ್ ರಿಸರ್ವ್, ಫಾರೆಸ್ಟು, ಮ್ಯಾಂಗ್ರೂವ್ಸು ಅಥವಾ ಸೈಕ್ಲೋನ್ ಈ ಥರ ಏನಾದರೂ ಬಂದರೆ ಅದು ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಎನ್ವಿರಾನ್ಮೆಂಟಲ್ ಕಾನ್ಫರೆನ್ಸ್ ಆಗಿರ್ಬೋದು, ಓಕೆನಾ. ಅವೆಲ್ಲೇನು ಎನ್ವಿರಾನ್ಮೆಂಟಲ್ನಲ್ಲಿ ಪ್ರಿಲಿಮ್ಸಿಗೆ ಹೆಲ್ಪ್ ಆಗುತ್ತೆ. ಮೇನ್ಸಿಗೂ ಕೂಡ ಅವು ನೀವು ಮೆನ್ಷನ್ ಮಾಡಿಬಿಟ್ಟು ಅದನ್ನು ಮೇನ್ಸಿಗೆ ಕೂಡ ಓದ್ಬೋದು. ಇದು ಎನ್ವಿರಾನ್ಮೆಂಟಲ್ ಬುಕ್ಸ್. ಆಮೇಲೆ POQ ನೋಡಿ ಒನ್ ಟೈಮ್ ಅನಲೈಸ್ ಮಾಡಿ ನೋಡಿ, ಅರ್ಥ ಆಗುತ್ತೆ. POQ ಇದು ನೋಡಿದ್ರೆ ನಿಮ್ಗೆ ಏನೇನು ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಇಷ್ಟು ಎನ್ವಿರಾನ್ಮೆಂಟಲ್ಲಿ ಏನೇನು ಓದಬೇಕಂತ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಒಳ್ಳೆ ಟಾಪಿಕನ್ನು ನೋಡ್ತೀನಿ. ನಾನು ಚಾರ್ಟ್ಸ್ನಲ್ಲಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಹಾಕಿದ್ದೇನೆ. ಚಾರ್ಟ್ಸು ಫ್ರೆಶರ್ ಹುಡುಗ ತುಂಬ ಇಂಪಾರ್ಟೆಂಟು, ನೋಡಲೇಬೇಕಾಗಿರ್ತಕ್ಕಂಥ ಚಾರ್ಟ್ಸ್ಗಳು ನೋಡಿ. ಯಾಕಂತಂದರೆ ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ ಚಾರ್ಟ್ಸ್ನಲ್ಲಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.